ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಒಳಗೆ ಬರ್ರಿ, ಇಲ್ಲಿ ಬಂದು ಮಲ್ಕೊಂಬತ್ತಿ ಅಂತ ಚಂದನಕೇರ ಗ್ರಾಮ ಸುಚಿತ್ರ ಮಲ್ಕೇಶ್ವರ ದೇವಸ್ಥಾನ ಆಗಿದೆ. ಮಲ್ಕೇಶ್ವರ ಮುಖ್ಯ ದೇವಸ್ಥಾನ. ಅಪ್ಪು ಬಾಸ್ ಅವರು ಇಲ್ಲಿ ಡೈಲಿ ದರ್ಶನ ಮಾಡೋಕ್ಕೆ ಅಪ್ಪು ಬಾಸ್ ಅವರ ಅಭಿಮಾನಿ ಬಸವರಾಜ ಗೌಡರು ಇಲ್ಲಿ ಕೂಡ ಇಲ್ಲಿ ಇದ್ದಾರೆ. 40 ವರ್ಷ ಅವರಿಗೆ ದುಡಿತಾ ಇದ್ದಾರೆ. 40 ವರ್ಷ ಹಿಡಿದು ದುಡಿತಾ ಇದ್ದಾರೆ ದೇವರಿಗೆ. ಈ ದೇವರ ಮೇಲೆ ಭಾಳ ನಂಬಿಕೆ ಇದೆ ಅವರಿಗೆ, ಅಪಾರ ನಂಬಿಕೆ ಇದೆ. ಮತ್ತು ಗುರುಪಾದೇಶ್ವರ ಮುತ್ಯರ ಮೇಲೆ ಅಪಾರವಾದ ನಂಬಿಕೆ ಇದೆ. ಇವೆಲ್ಲ ಅವರೇ ಎಲ್ಲ ಇದೊಂದು ಗೇಟ್ ಎಲ್ಲ ಮಾಡಿಸಿದ್ದಾರೆ. ಹೆಸರು ಅವರೇ ಹಾಕ್ಸಿದ್ದಾರೆ. ಇಲ್ಲೆಲ್ಲ ಬಸವರಾಜ ಪಾಟೀಲ್ ಅಂತೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ಕಬ್ಬುಣಿಂದ ಅವರು ಮಠ ಮತ್ತು ಇಲ್ಲಿ ಮಲ್ಕೇಶ್ವರ ದೇವಸ್ಥಾನ ಕೂಡ ಇಲ್ಲಿ ಎಲ್ಲ ಪ್ರತಿಯೊಂದು ಇಲ್ಲಿ ನೋಡ್ಬೇಕು. ಇಲ್ಲಿ ಅವ್ರ ಹೆಸರು ಕೂಡ ಇಲ್ಲಿ ಹಾಕ್ಸಿದ್ದಾರೆ. ಆ ಸೈಡ್ ಹಾಕ್ಸಿದ್ದಾರೆ ನೋಡಬೇಕು, ಬ್ಲ್ಯಾಕ್ ಕಲರ್ನಿಂದ ಒಂದು ಕಬ್ಬುಣಿಂದ ಕಟ್ ಮಾಡಿಸಿ ಇವಕ್ಕೆಲ್ಲ ಲೆಟ್ರಿಂಗನ್ನು ಮಾಡಿಸಿದ್ದಾರೆ. ಅಕ್ಷರಗಳು ನೋಡ್ಬೇಕು ಇಲ್ಲಿ. ಯೂಟ್ಯೂಬ್ ಗೆಳೆಯರೆ ಒಳಗಡೆ ನೋಡ್ಬೇಕು. ಇಲ್ಲಿ ಗುರುಪಾದೇಶ್ವರ ಮುತ್ಯವ್ರ ಫೋಟೋ ಇದೆ, ಮಲ್ಕೇಶ್ವರ ಮುತ್ಯರ ಫೋಟೋ ಇದೆ. ಎಲ್ಲ ದೇವರುಗಳ ಫೋಟೋಗಳಿದೆ ನೋಡ್ಬೇಕು. ಇಲ್ಲಿ ಬಸವರಾಜ ಗೌಡರು ತುಂಬ ನಾವು ಚಿಕ್ಕದಿದ್ದ ಕೂಡ ಸಣ್ಣ ವಯಸ್ಸಿದ್ದು ಕೂಡ ನೋಡಿದ್ದೇವೆ. ಅವರು ಭಾಳ ನಂಬಿಕೆ ಇದೆ. ಇಲ್ಲಿ ಹೇಳಬೇಕಂದ್ರೆ ಅದು ಹೆಚ್ಚಿಗೆ ಅಭಿಮಾನಿ ಅವತ್ತು ದೇವ್ರ ಮೇಲೆ ಭಾಳ ಭಾರ ಇದೆ. ಅವರು ಭಾಳ ದುಡಿತಾರೆ. ಅವರು ಈ ದೇವ್ರ ಮೇಲೆ ಭಾಳ ನಂಬಿಕೆ, ಅಪಾರವಾದ ಗೌರವನಿದೆ, ಭಾಳ ಭಕ್ತಿ ಇದೆ. ಸೃಷ್ಟಿ ಭಾಳ ಒಂದು ಅಪಾರ ನಂಬಿಕೆಯಿಂದ ದುಡಿತಾರೆ ಇಲ್ಲಿ, ಭಕ್ತಿಯಿಂದ. ಇಲ್ಲಿ ಅಮಾಸೆಗೆ ಗುರುಪಾದೇಶ್ವರ ಮುತ್ತೆಗೆ ಹೋಗ್ತಾರೆ. ಅವರು ಒಂದು ಸಾಧು ಸಂತರ್ಕಿನ್ನ ಒಂದು ಜಾಸ್ತಿ ಅವರು ನಂಬಿಕೆನೂ ಇದೆ. ಡ್ರೆಸ್ ಹಾಕಿಲ್ಲ, ಆದರೆ ಅವ್ರದ್ದು ಒಂದು ಪಾವಡ ಒಂದು ಇದೆ ಅವ್ರ ಹತ್ರ. ಅವ್ರು ಏನು ಅಂತಾರೆ ಅದು ಆಗ್ತದೆ. ಮಳೆ ಬರ್ತದೆ, ಬರಲ್ಲಂದ್ರೆ ಬರಲ್ಲ. ಅವ್ರು ಏನು ನುಡಿದಂತೆ ನಡೀತಾರೆ. ಅವರು ಯಾವುದೋ ಮಾತು ಖರೆ ಆಗ್ತದೆ, ನಿಜವಾಗಿರ್ತದೆ. ಅವರಿಗೆ ಯಾರನ್ನು ಎದುರು ಆಡಲ್ಲ. ಯಾಕಂದರೆ ಅವರು ಒಂದು ಪಾವಡ ಪುರುಷರ ಆಗಿದ್ದಾರೆ. ಅವರು ಅಭಿಮಾನಿ ಕೂಡ ಅವರು ಇದ್ದಾರೆ. ಈ ಊರಲ್ಲಿ ಏನೋ ಒಂದು ನಾಟಕ ಬರಲಿ, ಪ್ರತಿಯೊಂದು ಏನೇ ಒಂದು ಪ್ರೋತ್ಸಾಹ ಅವರು ನಾಟಕ ಬಂದರೆ ಅವರಿಗೆ ಆಯರಿ ಮಾಡ್ತಾರೆ. ಅವರಿಗೆ ಪ್ರತಿಯೊಂದು ಬಟ್ಟೆ ಆಯರಿ, ಬೆಳ್ಳಿ ಉಂಗುರು, ಖಡ್ಗ, ಬೆಳ್ಳಿ ಎಲ್ಲ ಪ್ರತಿಯೊಂದು ಇದು ಮಾಡ್ತಾರೆ. ಫಸ್ಟ್ ಇಲ್ಲಿ ಯಾರೇ ಕೂಡ ಬಂದರೆ ಇಲ್ಲಿ ಪ್ರತಿಯೊಂದು ಟೂರ್ನಮೆಂಟ್ ಇದ್ದರೆ ಅಲ್ಲಿ ಆಯರಿ ಮಾಡ್ತಾರೆ. ಒಲೇಸೆ ಬಂದು ಬೇರೆ ಊರವ್ರು ಏನಾದರೂ ನಾಟಕ ಮಾಡಿದ್ರೆ ಇಲ್ಲಿ ಬಂದು ಅವರಿಗೆ ಆಯರಿ ಮಾಡ್ತಾರೆ. ಫಸ್ಟ್ ಮಾಡೋರು ಬಸವರಾಜ ಗೌಡರು ಅಭಿಮಾನಿ. ಪುನೀತ್ ರಾಜ್ಕುಮಾರ್ ಹೀರೋಂದು ಅಭಿಮಾನಿ ಬಸವರಾಜ ಗೌಡರು ಮಾತ್ರ ಒಬ್ಬರು ಅಂತ ಹೇಳ್ಬೋದು. ಈ ಯೂಟ್ಯೂಬ್ ಮುಖಾಂತರ ಈ ಚಂದನಕೇರೆ ಗ್ರಾಮದಲ್ಲಿ ಇದ್ದರೆ ಮಾತ್ರ ಅವ್ರು ಒಬ್ಬರೇ, ಮತ್ತು ಯಾರೂ ಇಲ್ಲ. ಬೇಕಾದ್ರೆ ಶ್ರೀಮಂತ ಇದ್ದಾರೆ, ಆದರೆ ಮನಸ್ಸಿಲ್ಲಲ್ಲ ಅವರಿಗೆ. ಇವ್ರ ಥರ ದಾನ ಧರ್ಮ ಮಾಡೋಕ್ಕೆ ಮನಸ್ಸು ಬೇಕಲ್ಲ. ಇವ್ರ ಥರ ಮನಸ್ಸು ಯಾರಿಗಿಲ್ಲ, ಯಾರು ಮಾಡೋಂಥವ್ರಿಲ್ಲ. ಅವರು ಬೇಕಾದ್ರೆ ಕೋಟಿನಿದ್ದಾರೆ ಏನೋ ಇರ್ಬೋದು, ಆದರೆ ಇದು ವೇಸ್ಟ್ ಅಲ್ಲ. ಅದು ಮನಸ್ಸು ಬೇಕಲ್ಲ ಮಾಡ್ಲಿಕ್ಕೆ. ಅವ್ರಿಗೆ ಮಾಡೋರಿಗೆ ಅಡ್ಡ ಆಗೋರು ನಮ್ಮ ತಮ್ಮವರು. ಅದು ಹಿಂಗೆ ಅವ್ರಿಗೆ ಇನ್ನೂ ಭಾಳ ಮಾಡ್ತಾರೆ. ಅವ್ರು ಮಾಡ್ಕೊಡಲ್ರಿ ಇಲ್ಲೆಲ್ಲ. ಅವ್ರು ಇನ್ನೂ ಮಾಡ್ತಾರೆ. ಅವ್ರಿಗೆ ಇನ್ನೂ ಮಾಡಬೇಡ ಅಂತೇಳಿ ಅದು ಏನೋ ಯಾರು ಅಂತಾರೆ. ಅದೇನೋ ತಲೆಗೆ ಹಾಕೊಂಬಲ್ದೆ ಕೂಡ ಅವರು ಮಾಡ್ತಾರೆ. ಇಷ್ಟು ಆಯರಿ ಮಾಡ್ತಾರೆ. ಅಂದರೂ ದೊಡ್ಡ ಮನಸ್ಸಿದೆ, ಅದು ಮೆಚ್ಚಬೇಕು. ಅವ್ರ ಮನಸ್ಸಿಗೆ ಮೆಚ್ಚಬೇಕು ಅವರು. ಯಾಕಂದರೆ ತಮ್ಮ ಮನೆಗೆ ಯಾರೋ ಒಬ್ಬರು ದುಡ್ದು ಜಲ್ಲಿ ಕಾಸು ಕೊಡೋಲ್ಲ. ಅವ್ರು ಯಾರೋ ಬೇರೆ ಊರವರು ಯಾರೋ ಏನಂದರೆ ಅವರಿಗೆ ಬಹುಮಾನ ಕೊಡ್ತಾರೆ ಅಂದರೆ ಅದೇನು ಮಾಮೂಲಿ ದೊಡ್ಡ ಮಾತಲ್ಲ. ಭಾಳ ದೊಡ್ಡ ಮಾತಿದೆ ಅದು. ಸರ್ಕಸ್ದವ್ರು ಬರಲಿ, ಅವ್ರ ನಾಟಕದವ್ರು ಬರಲಿ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇರಲಿ, ಯಾವುದೇ ಇರಲಿ, ಒಂದು ಭಜನೆ ಮಂಡಳಿ ಇರಲಿ, ಯಾವುದೇ ಆಯರಿ ಮಾಡಬೇಕಾದ್ರೆ ಫಸ್ಟ್ ಇವರೇ ಬಸವರಾಜ ಗೌಡ್ರೆ ಮಾಡ್ತಾರೆ. ಫಸ್ಟ್ ಆಯರಿ ಆದಮೇಲೆ ಯಾರೋ ಅದೇನೋ 50-100 ಏನೋ ಅದು ಮಾಡ್ತಾರೆ. ಅದು ಲೆಕ್ಕಕ್ಕಿಲ್ಲ. ಇವ್ರು ಜಾಸ್ತಿ ಮಾಡ್ತಾರೆ. ಯಾಕಂದರೆ ಅದು ಮಾಡೋಂಥ ಅವ್ರ ಹತ್ರ ಮನಸ್ಸಿದೆ. ಮತ್ತು ಬೇರೆ ಹತ್ರ ಮನಸ್ಸು ಬೇಕಲ್ಲ. ಅವ್ರ ಹತ್ರ ಇಲ್ಲ, ಇವ್ರ ಹತ್ರ ಮನಸ್ಸಿದೆ. ಕೊನೆಯಲ್ದಾಗ ಮಾಡಿದ್ರೆ ನಾವು ಗೊತ್ತಿಲ್ಲ, ಅವರು ಆಯ್ರಿ ಆಗಲ್ಲ. ಇಲ್ಲ ನಮ್ಗೆ ಗೊತ್ತಿದ್ದು ಮಾಡಿದ್ರೆ ನಾವು ಆಯ್ರಿ ಮಾಡೋದಕ್ಕೆ ಗ್ಯಾರಂಟಿ. ಇವ್ರಿಗೆ ಏನೋ ಗೊತ್ತಾಯ್ತಂದರೆ ಅಲ್ಲಿ ಹೋದ್ಮೇಲೆ ಬಸವರಾಜ ಗೌಡ್ರು ಫಸ್ಟ್ ಮಾಡ್ತಾರೆ. ಏನೋ ಗೊತ್ತಿಲ್ಲ ಅಂದರೆ ಅದು ಹೋಗ್ಬೇಕು. ಇಲ್ಲಾಂದರೆ ಫಸ್ಟ್ ಆಯ್ರಿ ಮಾಡೋದು ಬಸವರಾಜ ಗೌಡ್ರದು ಚಂದನಕೇರೆ ಗ್ರಾಮದಲ್ಲಿ.
ಈ ಥರ ಮನಸ್ಸು ಬೇಕಲ್ಲ. ಯಾಕಂದರೆ ಈ ಬಸವರಾಜಗೌಡ್ರ ಥರ ಕಲ್ಕೋಬೇಕು ಊರಲ್ಲಿ ಇದ್ದವ್ರು ಎಲ್ಲರೂ ಕಲ್ಕೊಂಡು ಆಯರಿ ಮಾಡೋದು. ಯಾಕಂದ್ರೆ ದಾನ ಧರ್ಮ ಮಾಡಿದ್ರೆ ಮುಂದೆ ಮನುಷ್ಯ ಬೆಳಿತಾರೆ. ಪುಣ್ಯ ಮಾಡೋದು ಗಳಿಸ್ಬೇಕಲ್ಲ. ದಾನ ಮಾಡಿದ್ದು ರೊಟ್ಟಿ ದಾನ ಮಾಡಿದ್ದು ನಮಗೆ ನಮ್ಮ ಮಕ್ಕಳಿಗೆ ಮುಟ್ತದ, ನಮ್ಮ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಮುಟ್ತದ. ಅವ್ರಿಗಿನ್ನ ಮ್ಯಾರೇಜ್ ಇಲ್ಲ ಅಂದ್ರೂ ಕೂಡ ಅವರು ಸಮಾಜ ಸೇವೆ ಮಾಡ್ತಾರೆ ಗೌಡರು. ಯೂಟ್ಯೂಬ್ ಬಂಧುಗಳೇ, ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಿದ್ದೀನಿ. ಎರಡು ಮಾತಾಡ್ತೀನಿ. ಗೌಡ್ರು ಒಂದು ಎರಡು ಮಾತಾಡ್ತಾರೆ ಯೂಟ್ಯೂಬ್ ಮುಖಾಂತರ. ನಾವು ದಿನ ಮುಂಜಾನೆ ಬಂದು ಇಲ್ಲಿ ಜಳಕ ಮಾಡಿ ಈ ದೇವ್ರಿಗೆ ಮಲ್ಕೇಶ್ವರಿಗೆ ನಡೀತೀವಿ. ಮತ್ತು ಇನ್ನೊಂದಲ್ಲಿ ಅಮಾವಾಸ್ಯೆ ಗುರುಪಾದ ಮುತ್ಯಾಗ ಹೋಗ್ತೇವೆ. ತಪ್ಪಲಾರ್ದಂಗೆ ಈ ದೇವ್ರ ದರ್ಶನ ಆಗತನ ಊಟ ಮಾಡೋದಿಲ್ಲ. ಅವಾಗಿನ ಈ ಗುಣ ನಾನು ಟೋಟಲ್ 20 ವರ್ಷನ ಹುಡುಗಿದ್ದಾಗೆ ಅವಾಗ ಅಪ್ಪಗೆ ಯಾರಿಗೆ ಮುಡಿಸ್ಕೊತಿಲ್ಲ, ಹೆಣ್ಮಕ್ಳಿಗೆ ಮುಡಿಸ್ಕೊತಿಲ್ಲ, ಗಂಡಸ ಮಕ್ಳಿಗೆ ಮುಡಿಸ್ಕೊತಿಲ್ಲ. ಬನ್ನ ಹತ್ರ ಓಡೋತಿದ್ದೆ ನಾ. ಕಲ್ಮುಡು ಮುತ್ತೇನೆ ಶಕ್ತಿ ಇದ್ದಪ್ಲೆ ನಮಗೆ. ಯಾರಿಗೆ ಕುನ ನಮ್ಮ ಊರಾಗ ವಯಸ್ಸಾದ್ರಿಗೆ ಅಷ್ಟೇ ಗೊತ್ತದ. ಈಗಿನ ಪರಗಳಿಗೆ ಗೊತ್ತಿಲ್ಲ, ಪಾರಾಪಟ್ಟಿ ಅಲ್ಲಿ ತಿಳ್ಕೊತಾವ. ಇದು ಹಳಿ ಮಂದಿ 50-60 ಮಂದಿ ಇದ್ದವ್ರಿಗೆ ವಯಸ್ಸಿದ್ದವ್ರಿಗೆ ಕೇಳ್ರಿ ಹೇಳ್ತಾರೆ. ಮತ್ತು ನಾ ಎಷ್ಟು ಮಳೆ ಬರಲಿ ಸಿಡಲು ಬರಲಿ ಏನೇ ಇರಲಿ ಮ್ಯಾಲೆ ಗದ್ರಸ್ ತಲೆಯಾಗ ಎದುರಿಗೆ ಸಿಡಲು ಆವಾಜ್ ಆದ್ರೆ ಭೀ ನಾ ಅಂಜಿಲ್ಲ. ಈ ದೇವ್ರಿಗೆ ಬರ್ತಿದ್ದೆ ನಾ. ಇಲ್ಲಿ ಏನೂ ಇದ್ದಿಲ್ಲ ಇವೆಲ್ಲ. ಮತ್ತು ಇನ್ನೊಂದು, ನಾನು ಮುಗುಳ್ಗೇಡಕ್ಕೆ ಹೋಗಿದ್ದ. 8ನೇ ವಯಸ್ಸಿತ್ತು, 8ನೇ ಕ್ಲಾಸ್ ಇದ್ದ. ಜಡ್ಗ ಮುತ್ತೇರು ಇದ್ರಲ್ಲ, ಅವರು ಮುತ್ತೇರು ಪೈಲೇದವರು, ಅವ್ರ ಹೆಸರೇನು ರೀ ಕಾವಿ ಹಾಕೋತೋಡ್ರು. ಅವ ಮುತ್ತೇರು ಜಡ್ಗ ಮುಗುಳ್ಗೇಡ್ ಮುತ್ತೇರು ಬಲ್ಲಿ ಹೋದಾಗ ನಾವು ಎದ್ರ ದರ್ಶನಕ್ಕೆ ಹೋದ್ರೆ ಒಂದು ದನ್ನ ಬಡಿದ್ರು. ನನಗೆ ಹೊಡೆದು ಏನಂದ್ರು, ನಮ್ಮ ಆಯರ್ ಏನು ಮಾಡಿದ್ರು, ನಮ್ಮ ಜಡ್ಗ ಮುತ್ತೇರು ಮೈ ತೊಗೊಂಬಾಗ ಅವ್ರು ನೀರು ಕುಡಿಸಿರು ನನಗೆ. 12-13 ವರ್ಷ ಹುಡುಗಿದ್ದ. ಅವ್ರು ಮೈ ತೊಗೊಂಡಿದ್ದು ನೀರು ಕುಡಿಸ್ಯಾರ, ಮತ್ತು ಅವರು ಜಳಕ ಮಾಡಿದ್ದು ನೀರು ಕುಡಿಸ್ಯಾರ. ಅವ್ರು ಏನಂದ್ರು ಅಂದ್ರೆ, ನೀ ಚಲೋ ಆತಿ ಎಲ್ಲ, ನೀ ಏನು ಅಂದಿ ಹಾಕೋತ ಹೋತ ಅಂತೇಳಿ ಆಶೀರ್ವಾದ ಮಾಡಿ ನನಗೆ ಹನುಮಂದಿರಿ ಕ್ಷಮ ಮಾಡಂದರು. ಹನುಮಂದಿವ್ರ ಮೇಲೆ ಭಕ್ತಿ ಬಿತ್ತು. ಇಲ್ಲಿ ನಮ್ಮಲ್ಲಿ ಸಪ್ತ ಭಜನೆ ನಡೆದದ. ಖಾಲಿ 3 ಗಂಟೆ ನಿಂದ್ರೋದಾಗಲ್ಲ. ಈಗ ನಮ್ಮ ಊರಾಗ ಎಷ್ಟು ಮಂದಿ ಯಾರ ಹಳಿ ವಯಸ್ಸಿದ್ದವ್ರಿಗೆ ಕೇಳ್ರಿ ನೀವು. ಯಾರ್ಯಾರು ಕೇರ್ಯಾಗ ಯಾರ್ಯಾರು ವಯಸ್ಸು 60 ವರ್ಷ 40 ವರ್ಷ ಇದ್ದವ್ರಿಗೆ ಕೇಳ್ಕೊರಿ ನೀವು. ಹನುಮಂದಿವ್ರು ಕೂಡ 3 ಗಂಟೆ ಒಂಟಗಾಲ ಮೇಲೆ ನಿಂದಿರ್ತಿದ್ದೆ ನಾ. ಇನ್ನೂ ಭೀ ಕೇಳ್ರಿ ನೀವು. ನನ್ನ ವಯಸ್ಸು ಇರ್ತಿದ್ದ ಅಂದ್ರೆ ನಾ 8ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿದ್ದೆ ನಾ. 3 ಗಂಟೆ ಹನುಮಂದಿವ್ರು ಕೂಡ ಒಂಟಗಾಲ ಮೇಲೆ ನಿಂದಿರ್ತದೆ ಇಷ್ಟೇ ಕಾಲವರೆಗೂ. ಮತ್ತು 3 ಗಂಟೆ ನಿಂದಿರ್ತಿದ್ದು. ಎಲ್ಲಿ ಅಮಾವಾಸ್ಯೆ ದಿನ ಹುಣ್ಣಿ ದಿನ ಯಾರೇ ಬಂದ್ರು ಅಂದರು ಅಲ್ಲೇ ಬಾಗಿಲಿಗೆ ನಿಂದಿರ್ಬೇಕು. ಯಾರು ಬರಪ್ಲೇ ಇದ್ದಿದ್ದಿಲ್ಲ ಒಳಗೆ. ಎತ್ರಾಸ ಆಗಿದನ ಅಲ್ಲಿ ನಮ್ಮ ಊರಾಗ ಚಂದ್ರಕೆರೆ ಗ್ರಾಮದಾಗ. ಬಸವರಾಜವರು ಅಕ್ಕಿ ಏನು ಮಾಡೋದಳು ಶರೀರಕ್ಕೆ ಎಲ್ಲಿ ಹೆಣ್ಮಗಳು ನವದೇ ತೊಗೊಂಬಕ್ಕಿ, ನಿಮ್ಮ ಮಗ ನನ್ನ ಸಾಕು ಮಾಡಿಟ್ಟನ್ರಿ, ಒಳಗೆ ಬರ್ಕೊಡಲ್ಲ, ನವದೇ ಮಾಡಿಕೊಡಲ್ಲ ಅಂದರು. ನಮ್ಮ ಬಾಬವ್ರು ಬಂದು, ನಮ್ಮ ಫಾದರ್ ಬಂದು ನನಗೆ ಹೊಡೆದ್ರು ಕೂಡ. ಅಂದ್ರೆ ಭೀ ನಾ ಬಿಟ್ಟಿಲ್ಲ. ಇಲ್ಲ 3 ಜಗ ಮತ್ತೆ ಅಪ್ಪ ಏನು ಮಾಡ್ದ, ಏನಿತ್ತು ಅವನ ಬಳಿ ಗೊತ್ತಿಲ್ಲ ನನಗೆ. 11 ದಿನ ಹನುಮಂದಿರಿಗೆ ಕಳಿಸ್ರಿ, ಕಾರ್ಯಗಳು ಹೇಳಿ ಕೊಡ್ರಿ, ತಂಬಿಗೆ ಇವತ್ತಿ ಕುಂಕುಮ ಕೊಡ್ರಿ. 11 ದಿನ ಅವ್ನಿಗೆ ಗುಡಿಯಿಂದ ಹಾಕೊಂಬರ್ರಿ. ನಮ್ಮಲ್ಲಿ ನಮ್ಮ ಆಳ್ಬಾಗ ಹಿಂಸೆ ಇದ್ದ ದುಡ್ಲ ಕೇಳ್ರಿ ನೀವು. ಅವ ಸತ್ತನಿಗೆ ವಯಸ್ಸಾದ್ರಿಗೆ ಕೇಳಿ ನರ್ನಾಳ ಶಿವಪ್ಪ ಅಂತವ್ರಿಗೆ 11 ದಿನ ಹೇಳ್ಕೊಂಬಂದ್ರೆ ಇನ್ನು ಇವತ್ತಿಗೆ ಆ ಗುಡಿ ಇರಲ್ಲ. ಹಂಗೆ ನಾನು ಮಾಡಿ ಇಂದ್ರ ನನ್ನ ದೇವರು ಹನುಮಂದಿವ್ರು ಪ್ರತ್ಯಕ್ಷ ಆಗ್ತಿದ್ದು ನಾನು. ಒಟ್ಟು 3 ಗಂಟೆ ನಿಂತಿರ್ತಿದ್ದ. ಇವು ಸಪ್ತ ಭಜನೆ ಮಾಡೋದಾಗಲ್ಲ ಈಗಿನ ಮಂದಿಗೆ. ಇನ್ನೊಂದು, ಈ ದೇವ್ರಿಗೆ ಶಮಡತ ನಾವು ಊಟ ಮಾಡೋದಿಲ್ಲ. ಅಮಾಸಿ ಅಲ್ಲಿ ತಪ್ಪಲಾರ್ದೆ ಹೋಗಿ ಅಮಾಸಿ ದಿನ ದರ್ಶನ ಮಾಡ್ತೀನಿ. ನನ್ನ ಬಾಯಲ್ಲಿ ಏನು ನುಡಿದು ಇವತ್ತಿಗೆ ಫೇಲ್ ಆಗಿಲ್ಲ. ಈಗ ಹೆಣ್ಮಕ್ಳು ಬಸರಿದ್ದಾರಂದ್ರೆ ಈಗ ನೋಡೋದಂದ್ರೆ ಖಾಲಿ ಗಂಡು ನೋಡ್ತದೆ, ಹೆಣ್ಣಂದ್ರೆ ಎಣ್ಣೆ ಹೊಡ್ತದೆ. ಮತ್ತು ನಮ್ಮಲ್ಲಿ ಪಂಚಾಯತ್ ಎಲೆಕ್ಷನ್ದಾಗ ಮಂದಿ ಯಾರು ಗೆಲ್ತಾರೆ ಅವರೇ ಗೆಲ್ತಾರೆ, ಯಾರು ಸೋಲ್ತಾರೋ ಅವರೇ ಸೋಲ್ತಾರೆ. ಥೋಡೆ ಮಂದಿ ಎಲೆಕ್ಷನ್ ನಿಂದಿರ್ಬೇಕಾದ್ರೆ ಈಗ ನಮ್ಮಲ್ಲಿ ಈ ಕೇಳಿ ನಿಂತಾರ. ಅವರು ಮೊನ್ನೆ ಅವ್ರ ಹೆಸರು ಹಾಕಿ ಹೇಳಲಿ ನಾಮಿನೇಷನ್ ಆಗಿರು ಗೌಡ್ರಿಗೆ ಬೇಡ ಮತ್ತು ನಿಂದಿರಲಿ ಅಂದ್ರೆ ಬೇಡ ಅಂದ್ರೆ ನಾಮಿನೇಷನ್ ತಗೊಂಡ. ಅದಕ್ಕೆ ನಾನು ಒಂದು ಮೋದಿ ಅಪ್ಪನೇ ಭಾಳ ಬ್ರಹ್ಮಚಾರಿ. ನನಗೆ ಶಕ್ತಿ ಇದೆ. ಇಲ್ಲಿ ಈ ಕಡೆ ಈ ಮಲ್ಕೋ ಮುತ್ಯ ಈ ಗುಡಿ ಭಿನ್ನ ನಡೆಯುವಂಥ ದೇವರು. ಅಲ್ಲಿ ಗುರುಪಾದ ಮುತ್ಯರು ನೇಣಾ ಮುತ್ತಂಗಿ ಬೀದರ್ ಡಿಸ್ಟಿಕ್. ಎಲ್ಲಿ ಮದ್ರಿಗೆ ಬಲ್ಲಿ ಗುರುಪಾದ ಮುತ್ಯರು ಅಮಾಸಿ. ನಮ್ಮೂರು ಮುತ್ಯರೇ ಅಲ್ಲಿ ಹೋಗಿ ಆಯ್ಕೆ ಆಗಿದ್ದಾರೆ. ಅಲ್ಲಿ ನಡೀತೀವಿ. ಅವರು ಆಶೀರ್ವಾದಕರ. ನನಗೆ ಒಂದು ಸರಿ ನನಗೆ ಏನಾಗಿತ್ತು ಅಂದರೆ, ಇಲ್ಲಿ ಗುಡಿಯಾಗ ಕುಂತಿದ್ದ, ಇಲ್ಲಿ ಮಲ್ಯ ಮತ್ತು ಊರಿಗೆ ಹೋದರು. ಒಬ್ಬರು ವಯಸ್ಸಾದ ಮುದುಕಿ ಒಂದು ಮುದುಕು ಬಂದಿದ್ರು. ಹಿಂಗೆ ಅಲ್ಲಾಡ್ತಿರೋ ಅವ್ರು. ಅಲ್ಲಾಡಿಸ್ಕೊತ ಬಂದು ಇಲ್ಲಿ ನಾ ಕುಂತಿದ್ದು ಕಟ್ಟಿ ಮೇಲೆ ಬಂದು ಕುಂತರು. ನಿಂಗೆ ಯಾವ ಊರು ಅಂತ ಕೇಳಿ, ಈ ದೇವ್ರಿ ಸರ್ ಅಂದ್ರೆ ಇಲ್ಲಿ ಏನು ಮಾಡ್ತೀವಿ ಏನಿಲ್ಲ, ಇಲ್ಲಿಲ್ಲ ದೇವ್ರೀಶ ಮಾಡ್ತೇವೆ, ದರ್ಶನ ಮಾಡ್ತೀವಿ, ಏನು ಕೆಲಸ ಅದ ಹೊಲ. ಅವ್ರಂದರು ನಮ್ಮ ಭಿನ್ನ ಮಾಡ್ಬೇಕಲ್ಲ ನಿಮ್ಮ ಮನ್ಯಾಗ ಅಂದರು. ನನಗೆ ಗೊತ್ತಿಲ್ಲ ಭಿನ್ನ ಮಾಡ್ಬೇಕಲ್ಲ ಮಾಡ್ತೇ ಇಲ್ಲ ಹೇಳಂತ ಕೂತರು ಅವ್ರು. ನಾನು
ವಿಚಾರ ಮಾಡಲಿಲ್ಲ. ನಮ್ಮ ಮನೆಗೆ ಹಂಗೇನೋ ಇದು ಇಲ್ಲ ಖರೆ ಅಂದ್ರೆ ಭೀ ನಾವು ಒಪ್ಕೊಂಡು ಅವ್ರಿಗೆ ಕರ್ಕೊಂಡು ಹೋಗಿ ದಿನ ಮಾಡಿದ್ಲ, ಜಳಕ ಮಾಡಿದ್ರು, ಊಟ ಮಾಡಿದ್ರು, ಮಕ್ಕೊಂದ್ರಲ್ಲಿ ಮಕ್ಕೊಂಡು ದ್ಯಾಗ ಮಕ್ಕೊಂಡ್ರು. ಮತ್ತೇನಾಯಿತು, ಮುಂಜಾನೆ ಎದ್ದು ಅವರು ಸಂಡಾಸರು ಹೋಗಿ ಬಂದರು, ಎಲ್ಲ ಜಳಕ ಮಾಡಿದ್ರು. ಎಲ್ಲರೂ ಸೆ ಮಾಡಿದ್ರು. ಅವ್ರ ಕಾಲು ಯಾರು ಸೆ ಮಾಡಿದ್ರು, ಯಾರಿಗೆ ಬೆನ್ನು ಬಡ್ದಿಲ್ಲ. ಅವ್ರು ನನಗೆ ಬೆನ್ನು ಬಡ್ದರು ಆ ಮುದ್ದೆಯವರು. ಅವರು ಹೊರಗೆ ಬಂದರು. ಹೊರಗೆ ಬರೋಣಗೆ ನಮ್ಮ ತಾಯರು ಸೆ ಮಾಡಿದ್ದಿಲ್ಲ. ನಮ್ಮ ತಾಯರು ಸೆ ಮಾಡ್ತೀನಿ ಅಂಬಟ್ಟಿಗೆ ಮಠ ಮಾಯನೇ ಅದು. ಇಲ್ಲಿ ಈ ಕಡೆ ಭೀ ಬಂದಿದ್ದಿಲ್ಲ, ನಾವು ಇಲ್ಲಿಗೆ ಉಪ್ಪಿನೀರು ಬಾಯಿ ಕಡೆ ಬಂದಿದ್ದಿಲ್ಲ, ಈ ಕಡೆ ಬಾಜಾರದಾಗ ಭೀ ಇಲ್ಲಿ ಅವ್ರು ಬಂದಿಲ್ಲ ಅಂತ. ಅವಾಗ ನೋಡೋದು ನನ್ನ ಬಾಯಿಗೆ ನೋಡಿದಂಥ ಮಾತು ಇನ್ನೂ ಇವತ್ತಿಗೆ ಸುಳ್ಳಾಗಿಲ್ಲ. ಅವ್ನಿಗೆ ಹಿಂಗೆ ಆಗ್ಬೇಕಂದ್ರೆ ಹಿಂಗೆ ಆಗ್ಯದ, ಅವ್ನಿಗೆ ಹಂಗೆ ಆಗ್ಬೇಕಂದ್ರೆ ಆಗ್ಯದ. ಈ ಮನುಷ್ಯ ಎಲೆಕ್ಷನ್ದಾಗ ಸೋಲಿಸಿದಂಥ ಮುತ್ಯ ಇವರು ನನಗೆ ಪ್ರತ್ಯಕ್ಷ ಆಗಿ ನನಗೆ ಮುಂದೆ ಹಿಂದೆ ಗುರುಪಾದ ಮುತ್ಯ ಮಲ್ಕ ಮುತ್ಯ ಇದ್ದಂಗೆ ಅದ. ನನಗೇನೂ ಆಗೋದಿಲ್ಲ, ಅವ್ರದ್ದು ಆಶೀರ್ವಾದ ಅದ. ಅದಕ್ಕಾಗಿ ಎಲ್ಲರೂ ಒಳ್ಳೆಯ ಗುಣ ಕಲಿಬೇಕು, ಒಳ್ಳೇದು ಮಾಡಬೇಕು. ಇವು ಈಗಿನ ಹುಡುಗರು ಏನದ ಅಂದ್ರೆ ಪಾರಾಪಟ್ಟಿ ತಿಳ್ಕೊತಾರೆ. ಏನು ಅವ್ರಿಗೆ ಏನೂ ಅರ್ಥನೇ ಆಗಲ್ಲ, ಏನಿಲ್ಲ, ಏನು ಸುದ್ದಿ, ಏನು ಸುದ್ದಿ. ಈಗ ಇನ್ನೊಂದು ಏನಾಗ್ಯದ ಪುನಃ ರೀ, ಜನ್ರೇಷನ್ ಏನಾಗ್ಯದ, ದೊಡ್ಡ ಮಂದಿ ಈ ಮಕ್ಕಳು ಹುಟ್ಟು ಅವ್ರ ಬಳಿ ಸಂಸ್ಕೃತ ಕಲಿಸಲ್ಲ. ಅವ್ರಿಗೆ ಏನು ಮಾಡ್ತಾರೆ ಪುನಃ ಒಂದು 6 ತಿಂಗಳಾಯ್ತಲ್ಲ, ನನ್ನ ಮಗನಿಗೆ ಅದು ಮಾಡ್ಬೇಕು, ಡಾಕ್ಟ್ರು ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಹೊರಗಿನ ದೇಶಕ್ಕೆ ಆಗ್ಬೇಕು. ಇದು ಒಂದು ಇವಕ್ಕೆ ತಾಯಿ ತಂದೆ ಮೊದಲು ಇವ್ರದ್ದೇ ತಾಯಿ ತಂದೆ ತಪ್ಪಲ್ಲ, ಮೊದಲು ಇವಕ್ಕೆ ಹೊಡಿಬೇಕು. ತಾಯಿ ತಂದೆ ಏನು ಮಾಡ್ತಾವ, ಡಾಕ್ಟ್ರು ಇಂಜಿನಿಯರ್ ಅಂತೇಳಿ ಆಸೆ ಮಾಡ್ತಾವ. ಅವು ಬಂದು ಸಂಸ್ಕೃತ ಕಲಿಸಲು, ಮನೆಗೆ ಒಂದು ಬಸವಣ್ಣನ ವಚನ ಕಲಿಸಲು, ದೇವರು ಅಂಬೋದೇ ಗೊತ್ತಿಲ್ಲ ಅವಕ್ಕೆ. ನಮ್ಮ ತಾಯಿ ತಂದೆ ದೇವ್ರಿಗೆ ಹೋಗು, ನವದೇ ವೈ ಬುದ್ಧಿ ಬರ್ತಾನೆ. ಈಗ ನೋಡಿ ಯಾರು ಕಲಿಸ್ತಾರೆ ಹೇಳ್ರು, ತಾಯಿ ತಂದೆ ದೊಡ್ಡ ಮಂದಿ ಏನು ಬರೀ ಅದೇ ದಂಧೆ ಮಾಡತ್ತಾರೆ. ಹುಟ್ಟು ಮಕ್ಕಳು ಅಂದ್ರೆ ಆಯ್ತು, ಜರ ದೊಡ್ಡ ಇಲ್ಲ ಸಾಲಿ ಬಾಲ್ಕಿಗೆ ಅದನ, ಬೀದರ್ಗೆ ಅದನ, ಗುಲ್ಬರ್ಗ ಅದನ, ಏನೋ ಬೆಂಗಳೂರು ಕಳಿಸ್ಬೇಕು, ಅದು ಒಂದು ತಲೆಗದ ಅವ್ರಿಗೆ. ಅದಕ್ಕೆ ಬಿಟ್ಟು ಅವ್ರಿಗೆ ಏನೋ ಗೊತ್ತಾಗಲ್ಲ. ಹೊರಗೆ ಹೋದೋ ಅಂದ್ರೆ ದೋಸ್ತರು ಕಡೋದು ಕುಡಿಯೋದು ತುಂಬ ಹಾಳು ಮಾಡ್ತಾವೆ. ಸಂಸ್ಕೃತ ಮೊದಲು ಕಲಿಸ್ಬೇಕು. ಯಾವಾಗಲೂ ಮಕ್ಕಳು ಮುಂದೆ ಹುಟ್ಟೋಲ್ಲ, ಸಂಸ್ಕೃತ ಕಲಿಬೇಕು. ಅವು ಅಂದರೆ ಏನು, ಎಲ್ಲ ಬಸವಣ್ಣ ಅಂದ್ರೆ ಏನು, ತಾಯಿ ತಂದೆ ಅಂದ್ರೆ ಏನು, ಅವರು ವಚನಗಳು ಕಲಿಸ್ಬೇಕು. ಅವರು ಮುಂದೆ ಏನು ಮಾಡ್ತಾರೆ, ತಿಳುವಳಿಕೆ ಬರ್ತದೆ. ಯಾರಿಗೆ ಮಕ್ಕಳು ತಿಳುವಳಿಕೆ ಬರ್ತದೆ. ಇವರು ಡಾಕ್ಟ್ರು ಇಂಜಿನಿಯರ್, ಈಗಿನವ್ರೇನ ಬರೀ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅದೊಂದು ಹುಚ್ಚು ತಲೆಗದ. ಆಯಿತು, ಹೊರಗೆ ಹೋದವು ಅಂದ್ರೆ ಅವು ಬಂದು ಕುನ ಹಿಡ್ಲಕ್ಕೆ ಬಿಡಲಿಲ್ಲ. ಅವನು ಮಗ ಯಾವನು, ತಾಯಿ ಯಾವನು, ತಂದೆ ಯಾವನು ಕುನ ಹಿಡಿಯಲ್ಲ. ಅವು ಆ ಸ್ಥಿತಿ ಬಂದು ನಿಂತದ ಈ ಕಾಲ. ಮೊದಲು ಏನದ, ತಾಯಿ ತಂದೆ ತಪ್ಪು ನಾವು ಹೇಳೋದು. ತಾಯಿ ತಂದೆ ಚಲೋ ಕಲಿಸ್ರೆ ಅವ್ರು ಚಲೋ ಕಲಿತಾರೆ. ಈ ಪುನೀತ್ ರಾಜ್ಕುಮಾರ್ ಹೇಳ್ತಿದ್ರು, ನಿನ್ನ ಮಗನಿಗೆ ಗನ್ನು ಕೊಟ್ಟಂದ್ರೆ ಗನ್ನೆ ಹೊಡಿತಾನವ, ಮತ್ತು ನಿನಗೆ ಬೈಯೋದು ಕಲಿಸ್ರೆ ಬೈಯೋದೇ ಕಲಿತಾವ. ಸೂಕ್ಷ್ಮದಾಗ ರೀ ಹಸ ಕಲಿಸು ರೀ ಕಲಿತಾರೆ. ನಿಮ್ಮ ತಾಯಿ ತಂದೆ ಹೆಂಗೆ ಕಲಿಸ್ರೆ ಹಂಗೆ ಕಲಿತಾರೆ. ಅದೆಲ್ಲ ಬಿಟ್ಟು ಈಗಿನ ಏನದ ಬರೀ ಸಾಲಿನೇ ಅಂತಾರೆ. ಅವ್ರ ಮನೆಗೆ ಏನೂ ಹೇಳೋದು. ದೇವ್ರ ಬಳಿ ಎಲ್ಲಿ ಉಳ್ದ ಹೇಳ್ರಿ ಭಕ್ತಿ? ದೇವ್ರ ಬಳಿ ಯಾರು ಭಕ್ತಿ ನಡ್ಲತ್ತಾರೆ, ಯಾರು ದೇವ್ರಿಗೆ ನಡೆದಾರೆ? ಈಗೆಲ್ಲ ದೇವ್ರು ಅಂದ್ರೆ ದೇವರಿಗೆ ಹೇಳ್ತೀನಿ ಅಂತಾರೆ, ದೇವರಿಗೆ ಒದಿತೀನಿ ಅಂತಾರೆ. ಈಗ ಆ ಪರಿಸ್ಥಿತಿ ನಿಂತದ. ಹೀಗಾಗಿ ಇದು ಮಳೆನೂ ಅದಕ್ಕೆ ನಡೆದ ಕಾರಣ ಅಂದ್ರೆ ಏನು ಹೇಳಿ, ಮಳೆ ನಡೆಯೋ ಕಾರಣ ಹೋಗಿದೆ. ಯಾಕಂದ್ರೆ ಪಾಪ ಸಾಗ ಫಸ್ಟ್ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ನಾ, ಪಾಪ ಭೂಮಿ ಮೇಲೆ ಒಚ್ಚಾಗಲ್ಲ. ಯಾರಿಗೇನು ತಿಳಿಯಲ್ಲ, ಅಣ್ಣಗ ತಿಳಿಯಲ್ಲ, ತಮ್ಮಗ ಅವು ತಿಳಿಯಲ್ಲ, ತಾಯಿ ತಂದಿಗೆ ಅನ್ನ ಹಾಕಲ್ಲ. ಈಗ ಎಲ್ಲಿ ನೋಡ್ರಿ ದೊಡ್ಡ ಸಿಟಿದಾಗ ಇದೆ, ಬೆಂಗಳೂರು, ಗುಲ್ಬರ್ಗ, ದೊಡ್ಡ ಸಿಟಿದಾಗ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ದೊಡ್ಡ ಆಫೀಸರ್ಗಳೇ ಕಾರಣ ತರ್ಲತ್ತಾರ. ತಾಯಿ ತಂದಿರು ಅಲ್ಲಿ ಹೋಗಿ ಆಶ್ರಮದಾಗ ಬಿಡ್ಲತ್ತಾರೆ. ಏನು ಮಾಡ್ತಾರೋ ಗುಡಿಯಾಗ ಬಿಡ್ತಾರೆ, ಏನು ಮಾಡ್ತಾವೆ ಬಸ್ ಸ್ಟ್ಯಾಂಡ್ದಾಗ ಬಿಡ್ತಾರೆ. ಇನ್ನು ಹಳ್ಳಿದಾಗೆ ಗುಣ ಅಂತ ನನಗೆ ಅನಿಸ್ತದೆ. ಹಳ್ಳಿದಾಗೆ ಬೈಲಿ ಒಳ್ಳಿ ಅನ್ನ ಹಾಕ್ತಾರೆ. ಅದಕ್ಕೆ ಮೊದಲು ನಿಮ್ಮದೇ ತಪ್ಪು, ತಾಯಿ ತಂದೆದೇ ತಪ್ಪು. ಮೊದಲು ನಾ ಹೇಳೋದಕ್ಕೆ ನೀವು ನಾವು ಮಾತಾಡಿದ ತಪ್ಪು ಅಂದ್ರೆ ತಪ್ಪು ಅಂತ ತಿಳ್ಕೊರಿ, ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಂತ ತಿಳ್ಕೊರಿ. ನೀವು ಸರಿಯಾಗಿ ಕಲಿಸ್ತಾರಂದ್ರೆ ಮುಂದೆ ಅವು ಏನು ಮಾಡ್ತಾವೆ, ಸಂಸ್ಕೃತ ಚಲೋ ಕಲಿತಾವೆ ಬರಗಳು. ಮುಂದೆ ತಾಯಿ ತಂದೆ ದೇವ್ರು ಅಂತಾವೆ, ತಾಯಿ ತಂದೆಗೆ ಅನ್ನ ಹಾಕ್ಬೇಕಂತಾವೆ. ಏನು ನೀವು ಇದು ಕಲಿಸ್ತೀರಿ ಅಲ್ಲಿ ನೀವು ಬರೀ ಅದೇ ಹುಡ್ತಲಿಕ್ಕೆ ಬರೀ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, DC ಮಾಡಬೇಕು, ತಹಸೀಲ್ದಾರ್ ಮಾಡಬೇಕು. ನಿಮ್ಮ ಡಾಕ್ಟ್ರ್ ಯಾವ DC ಏನು ಮಾಡಿ ನಿಮ್ಮ ಒಂದು ಮಾತು ಕೇಳ್ತೀನಿ ನಾ ಕ್ವಶನ್ನು. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಎಜುಕೇಷನ್ 8 ಕಲ್ತಾರ. ಹಾಂ ಭಾಳ ಅದ್ರ 10th ಬಿ ಕಲ್ತಲ್ಲ, ನೀವು 8 ಕಲ್ತಿಲ್ಲ. ಅವ್ರ ಮುಂದೆ ಯಾರು ಹೇಳ್ರಿ, ನಮ್ಗೆ ಇಡೀ ಇಂಡಿಯಾದಾಗ ಯಾರು ಹೇಳ್ರು ನಾವು ಹೇಳ್ರಿ. ಇಡೀ ಇಂಡಿಯಾದಾಗೆ ಯಾವನ ಅವನಂತ ಅಪ್ಪನಪ್ಪಲಿ ಸಂಸ್ಕೃತ, ಅವನಪ್ಪಲಿ ದಾನ ಧರ್ಮ ನಡವಳಿ ಗುಣ ಹ್ಯಾಂಗೆ ಕಲ್ತಿರ್ಬೇಕು ಅವ ಸಂಸ್ಕೃತ. ಮತ್ತು ಅದು ಅಪ್ಪು ಸರು ಪೂರನು ಸಾಲಿ ಕಲ್ತಿಲ್ಲ. ಅವರು ಏನು ಮಾಡ್ಯಾರ ಸರ್ ಅಪ್ಪು ಸರು, ಎಲ್ಲೆಲ್ಲಿ ಕಂಪ್ಯೂಟರ್ ಇಲ್ಲ ಅಲ್ಲಿ ಕಂಪ್ಯೂಟರ್ ಕೊಟ್ಟಾರ, ಎಲ್ಲೆಲ್ಲಿ ನೀರಿಲ್ಲ ನೀರು ಹಾಕ್ಸ್ಯಾರ, ಎಲ್ಲೆಲ್ಲಿ ಇವು ಗಂಗಳಗಳಿಲ್ಲ ಗಂಗಳ ಕೊಟ್ಟಾರ. ಒಟ್ಟು ಒಂದು ದಿನದಾಗ ಅಲ್ಲಿ ರೆಡಿ ಮಾಡಿಸಿರೋ ಶೂಟಿಂಗ್ ಎಲ್ಲೇ ಹೋಗ್ಲಕ್ಕ ಅಲ್ಲಿ ಹೋದಲ್ಲಿ ಅವ್ರು ಬಂದರೆ ದಾನ ಬಾಡಿದ್ರ ಅಂತೇಳಿ. ಅವ್ರ ಮನಿತನ ಯಾರ ಏನೇ ಆಗ್ಲಕ್ಕ ಮನಿತನ ಹೋದ್ರೆ ಭೀ ಇದು ಆಗ್ಯದಂದ್ರೆ ದವಾಖಾನೆ ತೋರಿಸ್ತಾರೆ. ಹೇಳ್ರಿ ನೀವು, ನಮ್ಮ ಇಡೀ ಇಂಡಿಯಾದಾಗೆ ನಂಬರ್ 1 ಆದ್ರು ಅವ್ರು. ಹೆಂಗಾದ್ರು ಏನು ತಾಯಿ ತಂದೆ ಸಂಸ್ಕೃತ ಅಂತ್ರೆ ಹೇಳ್ರಿ ನೀವು.
ಇದ್ರ ಕ್ವಶನ್ ಹೇಳ್ರಿ ನೀವು. ಈಗ ಅಪ್ಪು ಸರು ಇಷ್ಟು ಬೆಳಿಬೇಕು, ಇಷ್ಟು ಒಳ್ಳೆ ಗುಣ ಮಾಡಬೇಕು, ಅಷ್ಟು ದಾನ ಮಾಡಬೇಕಂದ್ರೆ ಅವ್ರ ಕಾರಣ ಯಾರು? ತಾಯಿ ತಂದಿನೇ ಕಾರಣ. ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಿ ರಾಜ್ಕುಮಾರ್ ಅವರು ಸಂಸ್ಕೃತ ಹಂಗೆ ಕಲಿಸ್ಯಾರ ಅವ್ರಿಗೆ. ಎಷ್ಟು ಒಂದು ಜರ ನಾನು ನಮಗೆ ಹೇಳಿದರು, ಜರ ಯಾರಿಗಾರ ಅನ್ನೋರು ಅವಾಗಿಂದಾಗ ಹಂಗಲ್ಲಪ್ಪ, ಹಿಂಗೆ ರೀ ಅನ್ಬೇಕು, ಹಿರಿಯರ ದೊಡ್ಡವ್ರ ದೊಡ್ಡ ಮಾತಾಡಬೇಕು, ಹಂಗೆ ಅವ್ರಿಗೆ ಇದು ಮಾಡಬಾರ್ದು, ಬೈಬಾರ್ದು, ರೀ ಅನ್ಬಾರ್ದು ಅಂತೇಳಿ ಅವೆಲ್ಲ ಮಾಡಬಾರ್ದು, ರೀ ಅನ್ಬೇಕಂತೇಳಿ ಕಾಲ್ಸ್ಯ ಮಾಡಲ್ಲ ಹಸ್ತಿರೋ ಅವ್ರು ಕಲಿಸ್ಯಾರ. ಈಗ ಏನು ಮಾಡ್ತಾರೆ? ಯಾ DC ಏನು ಮಾಡ್ತಾನೆ, ತಹಸೀಲ್ದಾರ್ ಏನು ಮಾಡ್ತಾನೆ, ಯಾ ಆಫೀಸರ್ ಏನು ಮಾಡ್ತಾನೆ, ಯಾ MLA ಏನು ಮಾಡ್ತಾನೆ, ಯಾ MP ಏನು ಮಾಡ್ತಾನೆ, ಮಿನಿಸ್ಟರ್ ಏನು ಮಾಡ್ತಾನೆ ಹೇಳ್ರಿ. ಇವರೆಲ್ಲ ಖಾಲಿ ಈಗ ಏನು ಮುಖ್ಯಮಂತ್ರಿ ಆಗ್ಯಾರ, ಯಾರು ಪ್ರಧಾನಮಂತ್ರಿ ಆಗ್ಯಾರ, ಯಾರೇ ಏನೇನು ಆಗ್ಯಾರ, DC ಆಗ್ಯಾನ, ಯಾರು ತಹಸೀಲ್ದಾರ್, ಅವ್ರು ಏನಿಲ್ಲ ಹೆಸರುಗಳೆಲ್ಲ ಖಾಲಿ ಏನದ. ಅವ್ರು ಇರ್ತಾನೆ, ಡ್ಯೂಟಿ ಮಾಡ್ತಾರ, ಹೋಗ್ತಾರ. ಅವ್ರು ಹೆಸರು ಒಳ್ಳೇದು ಯಾರ್ದು? ಅಪ್ಪು ಸರ್. ಇನ್ನೂ ಬಿ 1 ವರ್ಷನಾಗ 6 ತಿಂಗಳದಾಗ ಅಪ್ಪು ಮೂರ್ತಿ ಆಗ್ಬೇಕಾದ್ರೆ ಎಲ್ಲಿ ಬಿ ಯಾವ ನಾ ಇಡೀ ಇಂಡಿಯಾದಾಗೆ ನೋಡಿದಿಲ್ಲ. ಈ ನನ್ನ ವಯಸ್ಸು ಇಟ್ಟದ 50 ಅದ ಅಂದ್ರೆ ಬಿ ಇನ್ನೂ ಅಪ್ಪನ ಮೂರ್ತಿ ಇಷ್ಟು ಫಾಸ್ಟ್ ಆಗಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ಯಾವ. ಅವರು ಮಾಡಿದಂಥ ಕೃತ್ಯಗಳು, ಅವ್ರು ಮಾಡಿದಂಥ ದಾನ, ಅವರು ಒಳ್ಳೆ ಈಗ ಯಾರೇ ಅವ್ರ ಪಿಕ್ಚರ್ದಾಗ ಏನಿತ್ತು ಗುಣದ ಒಂದು ಸಂಸ್ಕೃತಿ ಇತ್ತು. ಅಂದರೆ ಏನು? ನೀ ಹಿಂಗೆ ಮಾಡಬೇಕು, ಹಿಂಗೆ ಕಲಿಬೇಕು, ಸಾಲಿ ಓದಿ ಅಂದ್ರೆ ಏನು ಮಾಡ್ಬೇಕಪ್ಪ, ಮುಂದೆ ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಈಗಿನೇನು ಬರೀ ಫೇಲ್ ಆದರೂ ಎಣ್ಣೆ ಕುಡಿದ್ರು, ಪಾಸ್ ಆದ ಎಣ್ಣೆ ಕುಡಿದು ಇದು ನಾವು ಇದು ಬಹುಫಾಯ್ದಾ ಬಿದ್ದು ಏನಿದು. ಅವ್ರು ಸರ್ ಹೇಳ್ತಿರು, ನೋಡಪ್ಪ ಅದು ಪಿಕ್ಚರ್ದಾಗ ಏನದ ಕ್ಯಾಮ್ರಾ ಮ್ಯಾನ್ ಆಗ್ಯಾರ, ಅವರು ಶೂಟಿಂಗ್ದಾಗ ಮ್ಯಾನ್ ಆಗ್ಯಾರ, ಎಲ್ಲ ಅಂದ್ರೇನು ಜನರು ನಂದು ಪಿಕ್ಚರ್ಗಳು ನೋಡಿ ಕಲೀಲಿ ಅಂತೇಳಿ ಮಾಡ್ಯಾರ. ಅವರು ಮಾಡ್ಬೇಕಂತ ಮಾಡಿಲ್ಲ. ಎಲ್ಲ ಜನರು ಸಂಸ್ಕೃತಿ. ಈಗ ಯಾರು ಇಲ್ಲಿ ಪಿಕ್ಚರ್ಗಳು ಯಾರು ನೋಡ್ತಿದ್ದಾರೆ ಹೇಳಿ ನೋಡು. ಅವ್ರು ಪಿಕ್ಚರ್ ಯಾರು ನೋಡ್ತಿಲ್ಲ. ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಹೋಗಿ ಅಂತ ಅವರು ತೀರ್ಕೊಂಡ್ರೆ ಪಿಕ್ಚರ್ಗಳು ನೋಡ್ತಿಲ್ಲ ಯಾರು. ಪಿಕ್ಚರ್ಗಳು ಅಂಥ ಪಿಕ್ಚರ್ ಬಿ ಯಾರು ತೆಗಿತಿಲ್ಲ. ಅವರು ದಾನ್ಸರು ಕರ್ಣ ಅಪ್ಪು ಸರು ಯಾರೇ ಹೊರಗೆ ಹೋಗಲಾಕ ಎಲ್ಲೇ ಹೋದ್ರು ಬಿ ಅವರು ಅಲ್ಲಿ ಯಾವುದೋ ಇದ್ರಿಗೆ ಹೋಗಿರೋ, ಮಂಡ್ಯಕ್ಕೆ ಹೋಗಿರು. ಅಲ್ಲಿ ಸ್ಕೂಲ್ದಾಗ ಬೋರೆಯಲ್ಲಿ ಇದ್ದಿಲ್ಲ, ಬೋರೆಯಲ್ಲಿ ಹಾಕಿದ್ರು. ಅಲ್ಲಿ ಗಂಗಾಳು ಗಿಲಾಸ್ಗಳು ಇಲ್ಲ ಅಂದ್ರೆ ಗಿಲಾಸ್ಗಳು ತಂದು ಕೊಟ್ಟರು. ಅವರು ಮಾಡಿದಂಥ ಅವ್ರು ಏನು ಮಾಡ್ತಾರೆ? ಯಾವ ಸಾಲಿ ಏನು ಮಾಡ್ತಾರೆ ಹೇಳ್ರಿ ಸರ್? ಈಗ MBBS ಕಲ್ತವ್ರ, ಇಂಜಿನಿಯರ್ ಕಲ್ತವ್ರ, ಈಗಿನವ್ರು ಏನೇನೋ ಕೋರ್ಸ್ಗಳು ಓದ್ಯಾರ, MBBA ಓದಾರ. ಅವ್ರ ಕೋರ್ಸ್ ಹೆಚ್ಚಿಗೈತಾ ಏನು ಅವ್ರ ಗುಣ ಹೆಚ್ಚಿಗೈತೆ? ಅವ್ರ ಸಂಸ್ಕೃತಿ ಇಟ್ಟದ. ಅವ್ರು ಸಾಲಿ ಎಷ್ಟು ಕಲ್ತಾರೆ? ಖಾಲಿ 4ನೇ 5ನೇ ಕಲ್ತಾರ. ಅಂದ್ರೆ ಅವರು ಈ ನಮ್ಮ ಇಡೀ ಇಂಡಿಯಾದಾಗ ನಂಬರ್ 1 ಆಗ್ಬೇಕಾದ್ರೆ ಏನದ ಅಂದ್ರೆ ಅವ್ರ ಬಳಿ ಮೊದಲು ತಾಯಿ ತಂದೆ ಮೇಲೆ ಬೇಕು ಸಂಸ್ಕೃತಿ ಕಲಿಬೇಕಾದ್ರೆ. ಏನು ತಾಯಿ ತಂದೆ ಏನು ಕಲಿಸಲ್ಲ, ಬರೀ ಸಾಲಿ ಕಲಿಸ್ಬೇಕು, ಬರೀಬೇಕು, ಉಣಬೇಕು, ಮಕ್ಕೋಬೇಕು, ಅದು ಅದ. ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಈ ಫಾರಿನ್ಗೆ ಹೋಗ್ತಾರೆ. ಫಾರಿನ್ಗೆ ಹೋದ್ರಲ್ಲಿ ಹೆಣ್ತಿ ಬಂದ ಮೇಲೆ ಮಕ್ಳಿಗೆ ಇಲ್ಲೇ ಬಿಟ್ಟು ಹೋಗ್ತಾವೆ. ಇದು ನನ್ನ ಮಗ ಅಂತ ಇದು ಗೊತ್ತಿಲ್ಲ, ಅವು ಅಂತ ಗೊತ್ತಿಲ್ಲ, ಅಪ್ಪ ಅಮ್ಮದೇ ಗೊತ್ತಿಲ್ಲ. ಆಸ್ತಿ ಬಂದು ನಿಂತದೆ. ಈಗ ಇದು ನಮ್ಮ ಇದು ಮಳೆ ಯಾಕೆ ಹೋಗ್ಯದ ಅಂದ್ರೆ ಪಾಪ ಹೆಚ್ಚಾಗ್ಯದ ನಾವು. ಸುಳ್ಳ್ಯಾಕೆ? ತಾಯಿ ತಂದೆಗೆ ಅನ್ನ ಹಾಕಲ್ರು, ಅಣ್ಣಗ ತಮ್ಮ ಮಣ್ಣಾಗಡಿಸ್ಲತ್ತಾನ, ಅಣ್ಣಗ ತಮಗೆ ಹಣ್ಣು ಮಣ್ಣಾಗಡಿಸ್ಲತ್ತಾನ. ಬರೀ ಹೊಲಗಳು ಸರಿ ಹೊಡೆದಾಡಿ ಜೀವ ಹೊಡ್ಲತ್ತೀರಿ. ಏನು ಹೋಯ್ತಿರಪ್ಪ ನೀವು ಸಂಗಟ? ಏನು ಹೊಲ ಹೋಯ್ತಿರಿ? ನಿಮ್ಮ ಗುಣ ಹೋಯ್ತವ್ರು. ನಿಮ್ಮ ಹೊಲ ಒಯ್ಯಲ್ಲ, ಬಂಗಾರ ಒಯ್ಯಲ್ಲ, ರೂಪಾಯಿ ಒಯ್ಯಲ್ಲ. ನೀವು ಮಾಡೋಂಥ ದಾನ, ನೀವು ಮಾಡೋಂಥ ಕರ್ತವ್ಯಗಳು ಒಳ್ಳೆಯವು. ಇಲ್ಲಿ ನಮ್ಮಲ್ಲಿ ಚಂದನಕೆರೆ ಅವ್ರ ಈ ಮಂದಿಯರ ಎಲ್ಲರೂ ಏನೇನೋ ಆಗೋಗ್ಯಾರ. ಸಿದ್ದನಗೌಡಿಗೆ ನಾವು ಯಾಕೆ ನೆನೆಸ್ತೇವೆ? ಸಿದ್ದನಗೌಡ ಅಂದ್ರೆ ನಮ್ಮನ್ನ ಮಾಡ್ಯಾರ ಅವ್ರ ಗುಣ. ಅವರು ಹೊಲನೇ ಕಳ್ಕೊಂಡವ್ರು 5 ಎಕರೆ 10 ಎಕರೆ ಕರೆ. ಅವ್ರು ಇನ್ನೊಬ್ಬರು ತಿಂದಿಲ್ಲ. ನಮ್ಮ ಸಿದ್ದನಗೌಡ ಪಾಟೀಲ್, ನಮ್ಮ ಕಾಕೋರೇ ಸಿದ್ದನಗೌಡ ಪಾಟೀಲ್. ಹಂಗೆ ಮಾಡ್ರಿ ಎಲ್ಲರೂ. ಎಲ್ಲೋ ಒಳ್ಳೆ ರೀತಿಯಲ್ಲಿ ನಡ್ರಿ. ಯಾರಿಗೆ ಮುಂದೆ ಮತ್ತು ಇನ್ನೊಂದು ನಿಮಗೆ ಗೊತ್ತಿನ ಫಸ್ಟು ಯಾವುದೋ ಮನುಷ್ಯ ಬೆಳೆಯಿಲ್ಲತ್ತಾನ ಅಂದ್ರೆ ನೀವು ಕೆಡಿಸ್ತಾನ ಅಂದ್ರೆ ನೀವು ಸಾಯತನ ಉದ್ದಿರ ಅಂದ್ರೆ ನಾನು ನ್ಯಾಲಿಗೆ ಹೋಗ್ಬಿಡ್ತೀನಿ ನಿಮಗೆ. ಯಾವುದೇ ಮನುಷ್ಯ ಬೆಳೆಯಿಲ್ಲತ್ತಾನ ಅಂದ್ರೆ ನೀವು ಕೆಡಿಸ್ರಲ್ಲ, ಅವನಿಗೆ ಹಾಳು ಮಾಡಿದ್ರಲ್ಲ, ನೀವು ಉದ್ದ ಆದ್ರೆ ಅಂದ್ರೆ ನಾನು ನ್ಯಾಲಿಗೆ ಸೋತೆ ಕೂಡ ಅದನ್ನು ಮಲ್ಕೊಂಬತ್ತೇನೆ ಕೂಡ. ಯಾರೇ ಮನುಷ್ಯ ಬೆಳೆಯಿಲ್ಲತ್ತಾನ ಅಂದ್ರೆ ಬೆಳೆಸ್ಬೇಕು ಅವನಿಗೆ. ಈಗ ನೀವು ಭೀ ಬೆಳೆಯತ್ತಾರೆ, ನೀವೂ ಬೆಳಿಬೇಕು, ಇನ್ನೊಬ್ಬರಿಗೆ ಹಾಳು ಮಾಡಬೇಡ. ಈಗ ಒಬ್ಬ ಏನೇನೋ ಮಾಡ್ತಾ ಇರ್ತಾನೆ. ಈಗ ನಾವು ಅಪ್ಪು ಬಾಸ ಅಭಿಮಾನಿ ಇದ್ದೇವೆ. ಹೆಂಗೆ ನೋಡೋದು, ಹಂಗೆ ನಾಗೋದು, ಅದು ಇದೇನದ ಬರೀ ದೇವರಿಸೆ ಮಾಡ್ತದೆ, ಇದೇನು ಮಾಡ್ತದ, ಕೋಟ್ ಹಾಕೋತದ. ನಿಮ್ಮಲ್ಲಿ ಇತ್ತು ದಮ್ಮಂದ್ರೆ ಇಲ್ಲಿ ಬರ್ರಿ, ಗುಡ ಬಂದು ಹೇಳ್ರಿ ನೋಡಮ್ಮ. ನಾವು ಕೋಟ್ ಹಾಕೋದು, ನಾವು ಮಲ್ಕೊಂಬತ್ಯಾಸ ಮಾಡೋದು ಗೊತ್ತದ. ಇಲ್ಲ ನೀವು ಹೇಳಿದ ಖರೆ ಆಗ್ಬೇಕು ಒಂದು, ಇಲ್ಲ ನಾ ಹೇಳಿದ ಖರೆ ಆಗ್ಬೇಕು. ಒಂದು 8 ಎಕರೆ ಹೊಲ ಕೊಡ್ತೀನಿ ನಾನು ನಮ್ಮ ಊರಾಗ. ಮಾತಾಡೋದು ನೀವು ಮಾತಾಡ್ತೀರಿ, ನೀವು ಅಲ್ಲಿ ಕುಂತು ನಾನು ಏನದಲ್ಲಿ ಶಕ್ತಿ ನನಗೆ ಗೊತ್ತು, ಈ ಮಲ್ಕೊಂಬತ್ತಾಗ ಗೊತ್ತು, ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾನು ಮುಚ್ಚಿ ಏನು ನನಗೆ ಕೊಟ್ಟನೋ, ನಾ ಏನು ಮುಚ್ಚ ಅವನಿಗೆ ನಡ್ತೀನಿ, ದುಡ್ದೀನಿ, ಅವನಿಗೆ ಗೊತ್ತದ. ಅದಕ್ಕೆ ಯಾರಿಗೂ ಕೆಡಿಸ್ಲಾಕೆ ನೀವು ಯಾರಿಗೆ ಕೆಡಿಸ್ಬೇಕಂದ್ರಲ್ಲ, ನೀವು ಎಂದೂ ಬೆಳೆಯಲ್ಲ. ಇದು ಈಗಿಂದಲ್ಲ, ರಾಮಾಯಣ ಮಹಾಭಾರತ ಅವು ಅದ್ರಾಗೆಲ್ಲ ನೋಡ್ಕೊತಾನೆ ಹೊಂಟಿದೆ ನಾವು. ರಾಮಾಯಣ ಏನು ಮಾಡ್ದ, ರಾವಣ ಏನು ಮಾಡ್ದ, ರಾಮ ಏನು ಮಾಡ್ದ, ಹನುಮಂತೇವ್ರು ಏನು ಮಾಡ್ದ,
ಯಾವ ಬೆಳಿಲತ್ತನೋ ಕೆಡಿಸ್ಲಾಕ ಹೋದಂದ್ರೆ ಅವ ಮೊದಲೇ ಅವನಿಗೆ ಉರಿಯತ್ತೆ. ಈಗ ನಾವು ಕರ್ಮಸಿ ಹಚ್ಬೇಕಾದ್ರೆ ನಮ್ಮ ಎರಡು ಕೈ ಕರ್ಮಸಿ ಹಚ್ಚಿದಾಗೆ ನಿಂಗೆ ಹಚ್ಲಾಕ ಬರ್ತದೆ. ಹಂಗೆ ಬೆಳ್ಯಾಕೆ ಹೋಗ್ಬಾರ್ದು. ಯಾವಾಗಲೂ ಒಳ್ಳೇದು ಮಾಡಿರಿ. ಅವ ಬೆಳಿಲತ್ತನ ಅವ್ನಿಗೆ ಬೆಳೆಸ್ರಿ. ಇವ ಮಾಡ್ಲತ್ತನ ಮಾಡಲಿ, ಅವ ಮಾಡ್ಲತ್ತನ ಇವ ಮಾಡಲಿ. ಅವನಿಗೆ ಕೆಡಿಸ್ಲಕ್ಕೆ ನೀವು ಹೋದ್ರಿ, ನೀವು ಗ್ಯಾರಂಟಿ ನೀವು ಸತ್ಯನ ಸಾಗಿ ಹೋಗ್ತೀರಿ. ನನಗೆ ಕುನ್ನದೇ ಎಲ್ಲ ನಮ್ಗೆ ಅನುಭವ ಆಗ್ಯದ. ಅದು ನಾನು ಮನಾರೆಲ್ಲ ಮನ ಸಿಟ್ಟಿತ್ತು, 100 ಡಿಗ್ರಿ ಸಿಟ್ಟಿತ್ತು ನನಗೆ. ಎಲ್ಲ ತಳ್ಕೊಂಡಿನಿ, ಎಲ್ಲ ನೋಡೀನಿ. ಅದಕ್ಕೆ ಕೆಡ್ಸಿ ಭೀ ನೋಡಿನ. ನನಗೇನಾಗ್ಯದ ಒಳ್ಳೇದು ಭೀ ಮಾಡ್ಲತ್ತೀನಿ, ಎರಡೋ ಮಾಡ್ಲತ್ತೀನ. ಮಾಡಿ ನೋಡೀನಿ. ಕೆಟ್ಟದ್ದು ಮಾಡಿದೆ ಕೆಟ್ಟದೇ ಅದ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಅದ. ನೀವು ಎಲ್ಲ ನಮ್ಮ ಚಂದನಕೆರೆ ಗ್ರಾಮದಿಂದ ನಾನು ಬೇಡಿಕೊಳ್ಳೋದೇನೆಂದರೆ ಬಸವರಾಜ್ ಪಾಟೀಲ್, ಗುಲ್ಬರ್ಗ ಜಿಲ್ಲಾ, ಗುಡ್ಡ ರೇವಣಸಿದ್ದೇಶ್ವರ ಟೆಂಪಲ್ ಹತ್ತಿರ 6 ಕಿಲೋಮೀಟರ್ ಚಂದನಕೆರೆ. ಬಸ್ಸು ಪಾಟೀಲ್ ಅಪ್ಪು ಬಾಸ್. ನಾನು ಅಂಬೋದೇನೆಂದರೆ ಅಪ್ಪು ಬಾಸ್ ಅಪ್ಲೆ ಕಲೀರಿ. ಈ ನಾನು ಕಣ್ಣು ದಾನ ಮಾಡೋಕ್ಕಂತ ವಿಚಾರ ಮಾಡ್ತಿದ್ದೇನೆ. ಸತ್ತ ಮೇಲೆ ಕಣ್ಣು ದಾನ ಮಾಡೋಕ್ಕಂತೇಳಿ ನಾನು ಅಪ್ಪು ಬಾಸ್ ಅಪ್ಲೆ. ನಂದು ಹಗಲೋ ರಾತ್ರಿ ಇನ್ನೂ ಭೀ ನಾ ಈ ದೇವ್ರ ಹಾಣಿ ಮಾಡಿ ಹೇಳ್ತೀನಿ. ಇನ್ನೂ 10-15 ಮಿನಿಟ್ ನಾವು ನೋಡೋದಂದ್ರೆ ನಾನು ಕಣ್ಣ ನೀರು ಬರ್ತಾವೆ. ಹಾಣಿ ಮಾಡಿ ಹೇಳ್ತೀನಿ, ಮಲ್ಕ ಮುತ್ತೆ ಹಾಣಿ ಮಾಡಿ ಹೇಳ್ತೀನಿ. ನಿನ್ನ ಕಣ್ಣ ನೀರು ಬರ್ತಾವೆ. ಅಷ್ಟು ಅದು ಯಾಕೆ ನಾವು ಅವನಿಗೆ ಮೆಚ್ಚಿದೇವು ಅಂದ್ರೆ ಮೇನ್ ಅವ್ರು ಫಸ್ಟ್ ನಗು ಮುಖ. ಅವನದು ಏನದ ನಗು ಮುಖ ಫಸ್ಟ್. ಸೆಕೆಂಡ್ ಏನದ ಅವ್ರು ನಡುವಂಥ ಗುಣಗಳು, ಅವ್ರು ಮಾಡೋಂಥ ಗುಣಗಳು, ದಾನ ಮಾಡಿದಂಥ ಗುಣಗಳು. ಅವ್ರು ಯಾರಿಗೂ ಎದುರೇನೋ ಅಂದಿದವರಲ್ಲ, ಆಡಿದವರಲ್ಲ. ಅವ್ರ ಅಪ್ಪು ಅವರು ರಾಜ್ಕುಮಾರ್ ಅವರು, ಪಾರ್ವತಿ ರಾಜ್ಕುಮಾರ್ ಅವರು ಸಂಸ್ಕೃತ ಹಂಗೆ ಕಲಿಸ್ಯಾರ. ಅವರು ಬೆಳೆದಾರ. ಅವ್ರ ತಾಯಿ ತಂದೆ ಇದ್ದರು. ಅಪ್ಪು ಈಗ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಿ ರಾಜ್ಕುಮಾರ್ ಇದ್ದರು. ಎಷ್ಟು ಖುಷಿ ಪಡ್ತಿದ್ರು ಗೊತ್ತದ. ಅಷ್ಟು ಖುಷಿ. ಇಂಡಿಯಾದಾಗೆ ನಂಬರ್ 1 ಅಂದ್ರೆ ಏನು ಸುಮ್ಮನೆ ಅದ ಬೆಳಿಬೇಕಾದ್ರೆ. ನಮ್ಮ ವಿಜಯ ದಳಪತಿ ಅವರು ತಮಿಳ್ನಾಡು ಮುಖ್ಯಮಂತ್ರಿ ಆದಂಥವ್ರು, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾ ಬೇಡಿಕೊಳ್ಳೋದಂದ್ರೆ ನಿಮಗೆ ಅಲ್ಲಿ ನಿಮ್ಮ ತಮಿಳ್ನಾಡ್ದಾಗೆ ಅಪ್ಪು ಬಾಸ್ ಅವ್ರದ್ದು, ನಾನು ಅಪ್ಪು ಬಾಸ್ ಅಭಿಮಾನಿ, ಒಂದು ಮೂರ್ತಿ ಸ್ಥಾಪನೆ ಮಾಡೋಕೆಂದು ನಾನು ಬೇಡಿಕೊಳ್ತೇನೆ. ಅದೇ ರೀತಿ ಎಲ್ಲರೂ ನಡಿಬೇಕು, ಒಳ್ಳೆಯ ಗುಣ ಕಲಿಬೇಕು. ಎಲ್ಲ ಮಂತ್ರಿಗಳು ಒಳ್ಳೆ. ಈಗ ನಂದಿ ಅವರು ಅಡ್ವರ್ಟೈಸ್ ಈಗ ರೊಕ್ಕ ಗಳಿಸ್ಬೇಕಾದ್ರೆ ಒಂದೊಂದಿಂದ 1 ಕೋಟಿ ತರ್ತಿರೋ. ಪುನೀತ್ ರಾಜ್ಕುಮಾರ್ ಒಂದೇ ದಿನದಾಗ 1 ಕೋಟಿ. ಒಂದು ಅಡ್ವರ್ಟೈಸ್ ಮಾಡಿದ್ರೆ 10 ಲಕ್ಷ, ಒಂದು ಅಡ್ವರ್ಟೈಸ್ ಮಾಡಿದ್ರೆ 20 ಲಕ್ಷ, ಮತ್ತೊಂದು ಅಡ್ವರ್ಟೈಸ್ ಅವ್ರ ಮೇಲೆ ಇರ್ತದೆ. ನಾ ಅಡ್ವರ್ಟೈಸ್ ಈಗ ಇವರು ಸೂರ್ಯಕಾಂತರ ಬಸವರಾಜ್ ಗೌಡ್ರು ಮಾಡಿದ್ದು 50 ಲಕ್ಷ ಇರ್ತದೆ. ಇವ್ರದ್ದೇನು ಮಾಡಿದ್ದು 20 ಲಕ್ಷ ಇರ್ತದೆ. ಅವರು ಒಂದೊಂದಿಂದ 1 ಕೋಟಿ ರೂಪಾಯಿ ತರ್ತಿರೋ. ಅವರು ಅಡ್ವರ್ಟೈಸ್ ಮಾಡಿದ್ರು. ಅಡ್ವರ್ಟೈಸ್ ನೋಡಿರಿ ನೀವು ಪುನೀತ್ ರಾಜ್ಕುಮಾರನ್ನು ಎಲ್ಲರೂ ನೋಡಿರಿ. ಅವರು ಬೇಕಾಗಿ ಹಾಕ್ತಾರೆ. ಅವ್ರು ಪುನೀತ್ ರಾಜ್ಕುಮಾರ್ ಅಡ್ವರ್ಟೈಸ್ ಮಾಡಿಲ್ಲ, ರೊಕ್ಕ ಗಳಿಸಿಲ್ಲ. ಖಾಲಿ ಅವರು ತಂದಿ ನಂದಿನಿ ಹಾಲು ಅಡ್ವರ್ಟೈಸ್ ಮಾಡಿದ್ದಾರೆ. ಇನ್ನೂ ಭೀ ಈಗ DK ಶಿವಕುಮಾರ್ ಅವರು, ನಮ್ಮ ಸಿದ್ದರಾಮಯ್ಯವರು, ಅವಾಗ ಏನು ಅಧ್ಯಕ್ಷರಿದ್ದರು ಒಟ್ಟು ಗೊತ್ತಿಲ್ಲ ನಮಗೆ. ಅವರು ಅವ್ರ ಮನೆಗೆ ಪುನೀತ್ ರಾಜ್ಕುಮಾರ್ ಕರ್ಲಾಕ್ಕೆ ಹೋಗಿರು. ಬರ್ತೀರಿ ಸರ್ ಅಂದರು. ಹೋಗಿ ಅಡ್ವರ್ಟೈಸ್ ಮಾಡಿದ್ರು. ಇದು 10 ಲಕ್ಷ ಎಷ್ಟೋ ಚೆಕ್ ಕೊಟ್ಟರೆ ಅವ್ರು ಕೈದಾಗ. ಖಾಲಿ ಅಡ್ವರ್ಟೈಸ್ ಮಾಡಿ ನಂದಿನಿ ಹಾಲು ಅಡ್ವರ್ಟೈಸ್ ಮಾಡಿದ್ರು. ಬ್ಯಾಡ್ರಿ ರೈತರಿಗೆ ಕೊಡ್ರಿ ಅಂತೇಳಿ ಅವಾಗಿಂದ ಅವಾಗ ಅಂದರು. ಅಂದ್ರೇನು ಆಸೆ ಇಲ್ಲದ ಮನುಷ್ಯ. ಈಗ ನಮಗೆ ಏನಾಯ್ತದಲ್ಲ, ನಾವು ದೇವ್ರು ಆಗ್ಬೇಕಾದ್ರೆ ಸುಮ್ಮನೆ ಇಲ್ಲರಿ ಸಾಬ್ರೆ. ಮನಸ್ಸು ಯಾವಾಗಲೂ ನಿರಾಳಿರ್ಬೇಕು. ಏನೇ ಇರ್ಲಕ್ಕ ಯಾರು ನಮಗೆ ಕಷ್ಟ ಕೊಟ್ಟರೆ ಭೀ ನಾವು ಒರ್ಸ್ಕೋಬೇಕು. ನಮಗೆ ಏನು ಬಂದ್ರೆ ಭೀ ಅನ್ಸ್ಕೋಬೇಕು. ಯಾವಾಗಲೂ ನೀವು ಯಾವ ದೇವ್ರಿಗೆ ಗುಡಿಗೆ ಹೋದ್ರೇನು, ಎಲ್ಲಿ ಕಾಶಿಗೆ ಹೋದ್ರೇನು, ಎಲ್ಲಿ ರೇವಣ ಸಿದ್ದಪ್ಪನ ಬಲ ಹೋದ್ರೇನು, ಎಲ್ಲಿ ಗುರುಪಾದ ಮುತ್ಯನ ಬಲ ಹೋದ್ರೇನು, ಮಲ್ಕ ಮುತ್ಯನ ಬಲ ಹೋದ್ರು, ಯಾವ ದೇವ್ರ ಬಲ ಯಾವ ದೇವ್ರನ್ನೂ ಏನು ಕೊಡೋಲ್ಲ. ಫಸ್ಟ್ ತಿಳ್ಕೊಂಡು ನೀವು ನಾನು ಹೇಳ್ತೀನಿ, ನನಗಾಗಿದ್ದ ಅನುಭವ ನಾನು ನಿಮ್ಗೆ ಹೇಳ್ತಿದ್ದೀನಿ. ದೇವ್ರ ಬಳಿ ಯಾವಾಗಲೂ ನಿರಾಳ ಮನಸ್ಸಿನಿಂದ ಹೋಗಬೇಕು. ಯಾವಾಗಲೂ ಇನ್ನೊಬ್ರಿಗೆ ಕೆಡಿಸಬಾರ್ದು. ನಮ್ಮ ಗುಣ ನಡವಳಿ ಚಲೋ ಇರಬೇಕು. ಅಂದರೆ ನಮಗೆ ದೇವ್ರು ಒಲಿತಾನೆ. ನೀವೆಲ್ಲರೂ ಒಳಗೆ ಕಪ್ಪಟ್ಟು ಇಟ್ಕೊಂಡು ಕಾಶಿದಾಗ ಹೋಗಿ ಗುಂಡ ಮುಣೋದ್ರೆ ಅವ ಕಾಶಿ ವಿಶ್ವನಾಥ್ ಅಂತ ನಿಮ್ಮ ಮನಸ್ಸು ಕ್ಲಿಯರ್ ಮಾಡ್ಕೋರಿ, ತೊಳ್ಕೋರಿ, ಬಂದು ನಮ್ಮಲ್ಲಿ ದರ್ಶನ ಮಾಡ್ರಿ ಅಂತ. ದೇವ್ರು ಒಲೆಯಲ್ಲ. ನಮಗೆ ದೇವ್ರು ಒಲ್ದಾನೆ. ಹ್ಯಾಂಗೆ ಹೋದನು? ನನ್ನ ಜೀವದ ಖಬರ್ ಇದ್ದಿಲ್ಲ, ನನ್ನ ಒಂದು ಸಂಸಾರ ಕುದೇ ಇದ್ದಿಲ್ಲ, ಒಂದು ಅಣ್ಣ ಗೊತ್ತಿಲ್ಲ, ಯಾವ ತಮ್ಮ ಗೊತ್ತಿಲ್ಲ, ಒಂದು ತಾಯಿ ಗೊತ್ತಿಲ್ಲ, ಒಂದು ತಂದೆ ಗೊತ್ತಿಲ್ಲ. ಇನ್ನೂ ಇಲ್ಲಿ ಸತ್ತಿಲ್ಲ ಗಾಣಿಗೆರೆ ಹನುಮಂತ ದನ ಇಲ್ಲಿ ಬೊಂಬೆಯಾಗಿರ್ತಾನವ. ಕೇಳ್ರಿ, ನನ್ನ ಮಳ್ಯಾಗ ಹೊಂಟಿ ಸಿಡಲು ಗದ್ರಿಸೋದು ಅವಾಜ್ ಕೇಳಿ ನನಗೆ ಗಾಡಿ ನಿಂದ್ರಿಸಿ ಒಳಗೆ ಆಗೋದು ಸೈಡಿಗೆ ಕೂಡ್ಸ್ಕೊಂಬರ್ತೀನಿ. ಅವ್ರ ಹಣ ಬೈತೀನಿ. ನಾನು ನಿರಾಂಕಾರ ಇದ್ದ ನಾನು ದೇವ್ರಿಗೆ ಬರ ಅಂದ್ರೆ ಏನು, ನಂದು ಏನು ಆಸೆ ಇಲ್ಲದ, ಏನು ನನಗೆ ಹೆಂಡ್ರೆ ಗೊತ್ತಿಲ್ಲ, ಮಕ್ಕಳು ಮಾಡ್ಕೋಬೇಕು ಸಂಸಾರ. ನಾನು ಇನ್ನೂ ಭೀ ನಮ್ಮೂರ ಮಸೀದಿ ಹಾಣಿ ಮಾಡೋದು. ನಮ್ಮಲ್ಲಿ ಹಸನ್ ಸಾಬ್ ಮುತ್ಯಾರ ಮಾತು ಇವತ್ತಿಗೆ ಸುಳ್ಳಿಲ್ಲ. ಆ ಜಾಗದ ಹಾಣಿ ಮಾಡ್ಬೇಕಾದ್ರೆ ಕರೆ ಇದ್ರೆ ಮಾಡ್ಬೇಕು ಮಗನೇ, ಇಲ್ಲ ಆ ಪರಿಸ್ಥಿತಿ ಇದೆ ಅಲ್ಲಿ ಮಸೀದಿ ಇದ್ದೇಳು. ನನ್ನ ಮನಸ್ಸು ಹೆಂಗಿತ್ತು ಕುನಾದವಾಗ ದೇವ್ರಿಗೆ ನಡೆಯಾಗ ನನಗೇನು ಗೊತ್ತಿಲ್ಲ. ಬರೀ ಸಿರ್ಫ್ ದೇವರು 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 ಹಗಲು ರಾತ್ರಿ ದೇವ್ರು ಅಂತಿದ್ವಿ. ಈ ನಮ್ಮ ದೋಸ್ತರೆಲ್ಲ ಹಾದ್ಯಾಗ ಸಿಕ್ಕ ಲಗ್ನ ಮಾಡ್ಕೊಂಡು ಹ್ಞೂ ಅಂತಿದ್ರು ಅಷ್ಟೇ. ಅವಾಗ ಅಂಬಾಪುರದಾಗೆ ಮತ್ತು ನನಗೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲ ಮುತ್ತೆ ರಾಣಿ ಮಾಡಿ ಹೇಳ್ತೀನಿ, ನನಗೆ ಸಂಸಾರ ಗೊತ್ತಿದ್ದಿಲ್ಲ.
ಮಕ್ಕಳು ಹಡಿಬೇಕು, ಲಗ್ನ ಮಾಡ್ಕೋಬೇಕು, ಮುಂದೆ ಅನ್ನ ಹಾಕಲ್ಲ, ಮುಂದೆ ಮೊಮ್ಮಕ್ಕಳು, ಇದು ಏನೂ ಗೊತ್ತಿಲ್ಲ. ನಾನು ಸುಳ್ಳು ಯಾಕೆ ಹೇಳಿ ನನಗೆ ಏನು ಭೀ ಗೊತ್ತಿಲ್ಲ. ಯಾಣಿ ಮಾಡಿ ಹೇಳ್ತೀನಿ, ಈಚೆಗೆ ಮುತ್ಯಾಗ ಹೆಂಗೆ ಸೇವೆ ಮಾಡ್ಕೋತ ಹೋದಂಗೆ ಮುತ್ಯಾಗ ರೂಪಾಯಿ ಮುತ್ಯ ಹೋದಂಗೆ ಹೆಂಗೆ ಏಜ್ ಹಂಗೆ 25 30 ಆದಾಗ ಅವ್ರ ದರ್ಶನ ಆಯ್ತು ಇಬ್ಬರದು. ಈ ಕಡೆ ಈ ಹಾದಿಗೆ ಅವಾಗ ಗೊತ್ತಲ್ಲ ನನಗೆ ಲಗ್ನ ಮಾಡ್ಕೋಬೇಕು, ಮಕ್ಕಳು ಹಾಡಬೇಕು, ಮಕ್ಕಳು ಹಾಡಿದ ಮುಂದೆ ಅನ್ನ ಹಾಕ್ತಾರೆ, ಪಿಂಡ ಹಾಕ್ತಾರೆ ಅಂತೇಳಿ. ಅಂದ್ರೆ ನಾವು ಮಾಡಿದ ಕರ್ಮ, ಅಂದರೆ ನಾವು ಪಾಪ ಮಾಡಿದೆ ಅಂದ್ರೆ ನಮಗೆ ತಿಕ್ಕದ ಗ್ಯಾರಂಟಿ ಅದ, ನೋಡಕ್ಕೆ ಹೋಗೋದು. ನಾವು ಅಂತೇವೆ ಚಲೋದು ಮಾಡ್ರಪ್ಪ ನೀವು. ಇಲ್ಲ ದೇವರು ಕೊಟ್ಟು ಕಳ್ಸ್ಯ ನಿಮಗೆ, ನಮಗೆ ಮೂವರು ಅಣ್ಣ ತಮ್ಮರಿಗೆ ಕೊಟ್ಟು ಕಳ್ಸ್ಯಾನ. ನಿನಗೆ ಈಟುಣು ನೀ ಇಟ್ಟುಣು ನೀ ಇಡು. ಈಗಿನ ಮಂದಿ ಏನು ಅಣ್ಣ ತಮ್ಮರು ಮಾಡತ್ತಾರ ಕೊನದ, ಒಟ್ಟು ನಾನೇನು ಹೋಗ್ಬೇಕು ಅವ್ನಿಗೆ ಒತ್ತಬೇಕಂತ. ನೀವು ಒತ್ತದಕ್ಕಿಂತ ಮೊದಲು ದೇವ್ರು ನಿಮಗೆ ಒತ್ತಾನಲ್ಲ, ಅದು ತಿಳ್ಕೊಡ್ರಿ. ಅದಕ್ಕೆ ನಾ ಅಂಬದೇನು, ಒಳ್ಳೆಯ ಸ್ವಭಾವಲಿಂದ ನಡೀರಿ, ಒಳ್ಳೆಯ ರೀತಿಲಿಂದ ನಡೀರಿ, ಅಪ್ಪೋಭಾಸಪ್ಪಲೆ ದಾನ ಮಾಡಿರಿ, ಅಪ್ಪನಪ್ಪಲೆ ದಾನ ಮಾಡೋದು ಕಲೀರಿ, ಅಪ್ಪನಪ್ಪಲೆ ಕಣ್ಣು ಕೊಡ್ರಿ, ಕೊಟ್ಟು ಒಳ್ಳೆಯ ರೀತಿಯಿಂದ ಒಳ್ಳೆಯ ಮಾರ್ಗದಿಂದ ನಡಿಬೇಕೆಂದು ನಾನು ಬೇಡಿಕೊಳ್ಳೋದು. ಅಪ್ಪು ಅವರು ಅಭಿಮನ್ಯು ಅವ್ರ ಬಳತೈತಿಲ್ಲ. ನೋಡ್ರಿ, ನಮಸ್ಕಾರ ಗೌಡ್ರಿಗೆಲ್ಲ. ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ನಮಸ್ಕಾರ.